Dear students, let us solve this problem. ನೋಡಿ PQ is a chord of length 8 cm. ಅಂದ್ರೆ ಈ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಇದರಲ್ಲಿ PQ 8 cm ಅಂತ ಕೊಟ್ಟಿದ್ದಾರೆ. ಕಾರ್ಡ್ PQ 8 cm ಇದೆ. ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 cm. ಅಂದ್ರೆ ಇಲ್ಲಿ ರೇಡಿಯಸ್ ಎಷ್ಟಿದೆ ಅಂತ ಅಂದ್ರೆ ಇಲ್ಲಿ O ಇಂದ P ಗೆ ಇರುವಂತಹ ಡಿಸ್ಟೆನ್ಸ್. O ಇಂದ P ಗೆ ರೇಡಿಯಸ್ ನಾನು ಇಲ್ಲಿ ಡ್ರಾ ಮಾಡ್ಕೋತೀನಿ ನೋಡಿ. O ಇಂದ P ಗೆ ಡಿಸ್ಟೆನ್ಸ್ ಎಷ್ಟಿದೆ 5 cm ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ. ದೆನ್ ದ ಟ್ಯಾಂಜೆಂಟ್ಸ್ ಅಟ್ P ಅಂಡ್ Q ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ T. ನೋಡಿ ಟ್ಯಾಂಜೆಂಟ್ P ಅಂಡ್ Q ಇಲ್ಲಿ ನೋಡಿ ಟಿ ಇಂದ ಕ್ಯೂ ಮತ್ತೆ ಟಿ ಇಂದ ಪಿ ಟ್ಯಾಂಜೆಂಟ್ ಹೋಗಿದೆ ಎಲ್ಲ ಆಗ್ತಾ ಇದೆ ಪಾಯಿಂಟ್ ಪಿ ಮತ್ತೆ ಪಾಯಿಂಟ್ ಕ್ಯೂ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತೇನೇನು ಕೊಟ್ಟಿದ್ದಾರೆ ಫೈಂಡ್ ದ ಲೆಂತ್ ಟಿ ಪಿ ಅಂದ್ರೆ ಟಿ ಪಿ ಅಂತ ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿ ಟಿ ಪಿ ಈ ಲೆಂತ್ ಕೇಳಿದ್ದಾರೆ. ಟಿ ಪಿ ಕೇಳಿದ್ರು ಟಿ ಕ್ಯೂ ಕೇಳಿದ್ರು ಒಂದೇ, ಯಾಕಂದ್ರೆ ನಮಗೆ ಥಿಯರಮ್ ಗೊತ್ತಿದೆ. ಥಿಯರಮ್ 10.2 ಗೊತ್ತಿದೆ. ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಇಸ್ ಈಕ್ವಲ್ ಅಂತ ಗೊತ್ತಿದೆ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ಈಗ ನೋಡಿ ಅವರು ನಾನು ಫಸ್ಟ್ ಈ ಸೈಡ್ ಆರ್ ಒನ ಕಂಡಿಡ್ಕೊಂತೀನಿ. ಒಂದು ಕಾಮನ್ ಥಿಂಗ್ ಪಿ ಕ್ಯೂ ಇಸ್ ಅ ಕಾರ್ಡ್ ಆಫ್ ಲೆಂತ್ 8 cm. ಅಂದ್ರೆ ಪಿ ಕ್ಯೂ ಎಷ್ಟಿದೆ 8 cm ಇದೆ. ಇದು ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ತಾ ಇದೆ ನೋಡಿ, ಸೆಂಟರ್ ಇಂದ ಏನಾಗ್ತಾ ಇದೆ ಇಲ್ಲೊಂದು ಪಾಯಿಂಟ್ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಇಲ್ಲೊಂದು ಲೈನು. ಓಕೆನಾ, ಹಾಗಾದ್ರೆ ಈ 8 cm ಇರೋದು ಅರ್ಧ ತಗೊಂಡ್ರೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ 4 cm ಇದೆ. ಇದು ಕೂಡ 4 cm. ಟೋಟಲ್ 8 cm ಇದ್ರೆ ಪಿ ಕ್ಯೂ ಎಷ್ಟಾಗುತ್ತೆ 4 cm ಆಗುತ್ತೆ. ಸೊ ನಾವೇನಂತ ಬರ್ಕೊಬೋದು, ಪಿ ಕ್ಯೂ ಕೊಟ್ಟಿದ್ದಾರೆ ಪಿ ಕ್ಯೂ ಇಸ್ ಈಕ್ವಲ್ ಟು 8 cm. ಸೊ ನಾವು ಮಧ್ಯದಿಂದ ಇಂಟರ್ಸೆಕ್ಟ್ ಆಗಿರೋದ್ರಿಂದ ಪಿ ಆರ್ ಇಸ್ ಈಕ್ವಲ್ ಟು ಆರ್ ಕ್ಯೂ, ಪಿ ಆರ್ ಇಸ್ ಈಕ್ವಲ್ ಟು ಆರ್ ಕ್ಯೂ ಎರಡನ್ನು ಏನಂತ ಬರ್ಬೋದು 4 cm ಅಂತ ಬರ್ಕೋಬೋದು. ಓಕೆನಾ, ನೆಕ್ಸ್ಟ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ನೋಡ್ರಿ ಒಂದು ಟ್ರ್ಯಾಂಗಲ್ ತೊಗೊತೀನಿ, ಯಾವುದು ಪಿ ಆರ್ ಒ ಅನ್ನೋದು ಒಂದು ಟ್ರ್ಯಾಂಗಲ್ ತೊಗೊತೀನಿ. ಸೊ ಇಲ್ಲಿ ಸೆಂಟರಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ಅಂತ ಇಲ್ಲೊಂದು ರೈಟ್ ಆಂಗಲ್ ಬರ್ತಾ ಇದೆ, ಇಲ್ಲೊಂದು ರೈಟ್ ಆಂಗಲ್ ಬರ್ತಾ ಇದೆ. ಮತ್ತೆ ನೋಡಿ ಒಂದು ಟ್ಯಾಂಜೆಂಟ್ ಹೋಯ್ತು ಅಂತ ಅಂದರೆ ಟ್ಯಾಂಜೆಂಟಿಗೂ ಈ ರೇಡಿಯಸ್ ಇಂದ ಎಳೆದಿರುವಂಥ ಸರ್ಕಲ್ ಸೆಂಟರ್ ಪಾಯಿಂಟಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಎಳೆದಿರುವಂಥ ಲೈನ್ಗೆ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಥಿಯರಮ್ ಅದನ್ನು ಹೇಳುತ್ತೆ, ಥಿಯರಮ್ 10.1 ಅದನ್ನು ಹೇಳುತ್ತೆ. ಹಾಗಾದ್ರೆ ನೋಡೋಣ. ಸದ್ಯಕ್ಕೆ ಇನ್ ಟ್ರ್ಯಾಂಗಲ್ ಅಥವಾ ಇನ್ ರೈಟ್ ಆಂಗಲ್ ಟ್ರ್ಯಾಂಗಲ್ ತೊಗೊತೀನಿ. ಯಾವುದು ರೈಟ್ ಆಂಗಲ್ ಟ್ರ್ಯಾಂಗಲ್ ಪಿ ಆರ್ ಒನ ತೊಗೊತೀನಿ. ಪಿ ಆರ್ ಒದಲ್ಲಿ ಏನಾಗುತ್ತೆ ನೋಡೋಣ. ಪೈಥಾಗರಸ್ ಥಿಯರಮ್ ನಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ಪೈಥಾಗರಸ್ ಥಿಯರಮ್ ನೋಡಿ ಹೈಪಾಟನಸ್ ಸ್ಕ್ವೇರ್ ಅಂದರೆ ಯಾವುದು ಪಿ ಒ ಸ್ಕ್ವೇರ್ ಅಥವಾ ಒ ಪಿ ಸ್ಕ್ವೇರ್. ಪಿ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸೈಡ್ಸ್ ಆಫ್ ಅದರ್ ಟು ಸೈಡ್ಸ್ ಅಂದರೆ ಪಿ ಕ್ಯೂ ಪಿ ಆರ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಆರ್ ಒ ಸ್ಕ್ವೇರ್ ಆಗುತ್ತೆ. ಓಕೆನಾ, ಈಗ ನನಗೆ ಎರಡು ಸೈಡ್ ಗೊತ್ತು, ರೇಡಿಯಸ್ 5 ಅಂತ ಗೊತ್ತು, ಇಲ್ಲಿ ಪಿ ಆರ್ 4 ಅಂತ ಗೊತ್ತು, ಆರ್ ಒ ಕಂಡುಹಿಡಬೇಕು. ಈಗ ನೋಡ್ತಾ ಹೋಗೋಣ. ನೋಡಿ ಪಿ ಒ ಸ್ಕ್ವೇರ್ ಅಂತಂದರೆ 5 ಸ್ಕ್ವೇರ್ ಅಂತ ಗೊತ್ತು, ಪಿ ಆರ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ ಆರ್ ಒ ಸ್ಕ್ವೇರ್. ಈಗ 5 ಸ್ಕ್ವೇರ್ ಇಸ್ 25. ಈ 4 ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಪ್ಲಸ್ 4 ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ 4 ಸ್ಕ್ವೇರ್ ಆಯಿತು. 4 ಸ್ಕ್ವೇರ್ ಅಂದರೆ 16. ಸೊ 16 ಈ ಕಡೆ ಶಿಫ್ಟ್ ಆದರೆ ಮೈನಸ್ 16 ಇಸ್ ಈಕ್ವಲ್ ಟು ಆರ್ ಒ ಸ್ಕ್ವೇರ್ ಆಯಿತು. ಓಕೆ, ಈಗ ನನಗೆ ಆರ್ ಒ ಬೇಕು. ಆರ್ ಒ ಇಸ್ ಈಕ್ವಲ್ ಟು 25 16 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ 9 ಉಳಿಯುತ್ತೆ. ಆರ್ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಆರ್ ಒ ಬೇಕಂದರೆ ರೂಟ್ 9 ಮಾಡ್ತೀನಿ. ಸೊ ಆರ್ ಒ ವ್ಯಾಲ್ಯೂ ಎಷ್ಟು ಬರುತ್ತೆ ರೂಟ್ 9 ಅಂದರೆ 3. ಸೊ ನಮಗೆ ಅಲ್ಲಿ ಒಂದು ವ್ಯಾಲ್ಯೂ ಗೊತ್ತಾಯಿತು. ಸೊ ನಾನು ಬಂದಿರುವಂಥ ವ್ಯಾಲ್ಯೂನ ಏನು ಮಾಡ್ತೀನಿ, ಆರ್ ಒಗೆ ಬಂದಿದೆ, ಈಗ ಅದನ್ನು 3 ಅಂತ ಬರ್ತೀನಿ. ಓಕೆ, ಈಗ ನಾನೊಂದು ಸಣ್ಣ ಮಾಡಿಫಿಕೇಶನ್ ಮಾಡ್ಕೊತೀನಿ. ಈ ಪಿ ಟಿ ಇದೆಯಲ್ಲ ಅದನ್ನೇ ಕಂಡುಹಿಡಬೇಕು ನಾನು, ಅದನ್ನು ಎಕ್ಸ್ ಅಂತ ತೊಗೊತೀನಿ. ಮತ್ತು ಇನ್ನೊಂದು ಡಿಸ್ಟೆನ್ಸ್ ಯಾವುದು ಉಳಿತು ಆರ್ ಟಿ ಉಳಿತು ನೋಡಿ, ಇದನ್ನು ವೈ ಅಂತ ತೊಗೊತೀನಿ. ಸೊ ಅದನ್ನು ನಾನಿಲ್ಲಿ ಬರ್ಕೊತೀನಿ. ಓಕೆ, ಲೆಟ್ ಪಿ ಟಿ ಬಿ ಎಕ್ಸ್ ಆಮೇಲೆ ಟಿ ಆರ್ ಬಿ ವೈ ಅಂತ ತಗೊತೀನಿ. ಈಗ ನೋಡೋಣ. ಫಸ್ಟ್ ನಾನು ಯಾವುದಕ್ಕೆ ಮಾಡಿದೆ, ಇನ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಪಿ ಆರ್ ಓಗೆ ಮಾಡಿದೆ. ಈಗ ಏನು ಮಾಡ್ತೀನಿ ಅದೇ ರೀತಿ ಇನ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಯಾವುದಕ್ಕೆ ಮಾಡ್ತೀನಿ ನೋಡಿ, ಈಗ ಇದಕ್ಕೆ ಮಾಡ್ತೀನಿ ಪಿ ಆರ್ ಟಿಗೆ ಮಾಡ್ತೀನಿ. ಪಿ ಆರ್ ಟಿ ಯಾಕಂದರೆ ಪಿ ಆರ್ ಟಿನೂ ಕೂಡ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತೆ. ಈಗ ಅಗೇನ್ ಇದೇನು ಹೇಳುತ್ತೆ ಹೈಪಾಟನಸ್ ಸ್ಕ್ವೇರ್. ಇದಕ್ಕೆ ಇದು ರೈಟ್ ಆ್ಯಂಗಲ್ ಆದರೆ ಇದರ ಆಪೋಸಿಟ್ ಇರೋದು ಹೈಪಾಟನಸ್ ಅಂದರೆ ಪಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ಏನಾಗುತ್ತೆ ಸಮ್ ಆಫ್ ಅದರ್ ಟು ಸೈಡ್ಸ್ ಸ್ಕ್ವೇರ್ ಆಫ್ ಅದರ್ ಟು ಸೈಡ್ಸ್. ಅದೇನು ಪಿ ಆರ್ ಆಯಿತು, ಪಿ ಆರ್ ಸ್ಕ್ವೇರ್ ಪ್ಲಸ್ ಈ ಕಡೆ ಏನು ಉಳಿದಿದೆ ಟಿ ಆರ್ ಸ್ಕ್ವೇರ್. ಈಗ ಪಿ ಟಿ ಸ್ಕ್ವೇರ್ ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದಾ, ಪಿ ಟಿಗೆ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಪಿ ಆರ್ ಅಂತ ಅಂದರೆ ನನಗೆ ಗೊತ್ತು 4 ಸ್ಕ್ವೇರ್ ಪ್ಲಸ್ ಟಿ ಆರ್ ಅಂತ ಅಂದರೆ ಏನು ತೊಗೊಂಡಿದ್ದೀನಿ ವೈ ಸ್ಕ್ವೇರ್ ಅಂತ ತೊಗೊಂಡಿದ್ದೀನಿ. ಓಕೆ, ವೈ ಅಂತ ಟಿ ಆರ್ ಅಂದರೆ ವೈ ತೊಗೊಂಡಿದ್ದೀನಿ. ಸೊ ಟಿ ಆರ್ ಸ್ಕ್ವೇರ್ ಇಸ್ ವೈ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 16 ಪ್ಲಸ್ ವೈ ಸ್ಕ್ವೇರ್ ಅಂತ ಅಂದರೆ ವೈ ಸ್ಕ್ವೇರ್. ಇದನ್ನು ಇಕ್ವೇಷನ್ 1 ಅಂತ ಕರಿತೀನಿ ನಾನು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡ್ತಾ ಹೋಗೋಣ. ಈಗ ನನಗೆ ಥರ್ಡ್ ಸೈಡ್ ಬರ್ತೀನಿ. ಡಯಾಗ್ರಾಮ್ ಒಂದ್ಸರಿ ನೋಡಿ. ಸೊ ಒಂದು ಟ್ಯಾಂಜೆಂಟ್ ಬಂದಿದೆ ಅಂತಂದರೆ ಇಲ್ಲೂ ಏನಾಗುತ್ತೆ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತಾ. ಸೊ ಹಾಗಾದರೆ ಟಿ ಪಿ ಒ ಇಸ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಕರಿಬೋದಾ. ನಾನು ಈಗ ಬರೀತಾ ಹೋಗ್ತೀನಿ ನೋಡಿ. ಇನ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಯಾವುದು ಟಿ ಪಿ ಒ ತೊಗೊತೀನಿ. ಈಗ ಈ ಟಿ ಪಿ ಒದಲ್ಲಿ ಏನಾಗುತ್ತೆ ನೋಡೋಣ. ಇದೊಂದು ನೆನಪಿರಲಿ ನನಗೆ, ಇಕ್ವೇಷನ್ 1 ಏನು ತೊಗೊಂಡಿದ್ದೀನಿ ನೆನಪಿರಲಿ. ಟಿ ಪಿ ಒದಲ್ಲಿ ಸೊ ಈ ಟಿ ಪಿ ಒ ಇದು ರೈಟ್ ಆ್ಯಂಗಲ್ ಅಂದರೆ ಇದು ಆಪೋಸಿಟ್ ಇರೋದು ಏನಾಗುತ್ತೆ ಹೈಪಾಟನಸ್ ಆಗುತ್ತೆ. ಆಪೋಸಿಟ್ ಏನಿದೆ
ಟಿ ಮತ್ತು ಓ ಇದಿಷ್ಟು ಸೇರಿಸ್ಕೊಬೇಕು. ಇಲ್ಲಿಗಲ್ಲ ನಾವು ಮಾಡ್ತಿರೋದು, ಈ ರೇಡಿಯಸ್ ಸೆಂಟರ್ ಆಫ್ ದ ಸರ್ಕಲ್ಗೆ. ಸೊ ಟಿ ಓ ಸೇರಿಸ್ಕೊಬೇಕು. ಟಿ ಓ ಸ್ಕ್ವೇರ್ ಇಸ್ ಈಕ್ವಲ್ ಟು ಅದರ್ ಟು ಸೈಡ್ಸ್ ಅಂದರೆ ಒ ಪಿ ಸ್ಕ್ವೇರ್ ಒಂದಾಯಿತು. ಒ ಪಿ ಸ್ಕ್ವೇರ್ ಪ್ಲಸ್ ಇನ್ನೊಂದು ಸೈಡ್ ಯಾವುದು, ಇದ್ರ ಸೈಡು ಪಿ ಟಿ ಸ್ಕ್ವೇರ್. ಪಿ ಟಿ ಸ್ಕ್ವೇರ್. ಓಕೆ, ಈಗ ಏನು ಮಾಡ್ತೀನಿ ನೋಡೋಣ. ಒ ಟಿ ಸ್ಕ್ವೇರ್ ಅಂತ ಅಂದರೆ ನೋಡಿ, ಒ ಟಿ, ಒ ಟಿಯಲ್ಲಿ ಏನೇನಿದೆ ನೋಡಿ, 3 ಇದೆ, ವೈ ಇದೆ. ಸೊ ಇವೆರಡನ್ನು ಸೇರಿಸ್ಕೊಂಡು ಹೇಳಬೇಕಲ್ವಾ, ಅದಕ್ಕೆ ಏನಂತ ಕರಿಬೋದು ನಾನು, 3 + y ಹೋಲ್ ಸ್ಕ್ವೇರ್ ಅಂತ ಕರಿಬೋದಾ. ಇಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಅಂತ ಅಂದರೆ ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ, 5 ಸ್ಕ್ವೇರ್ ಪ್ಲಸ್ ಪಿ ಟಿ ಸ್ಕ್ವೇರ್ ಅಂತ ಅಂದರೆ ಪಿ ಟಿ ಅಂದರೆ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಈಗೇನು ಮಾಡ್ತೀನಿ, ನಾನು ಇಕ್ವೇಷನ್ 1 ನೋಡಿ ಎಕ್ಸ್ ಸ್ಕ್ವೇರಿಗೆ ಹಿಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲೂ ಏನು ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಇಟ್ಕೊಂಡು ಉಳಿದಿದ್ದೆಲ್ಲ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ 3 + y ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂತ ನೋಡ್ತೋಗೋಣ. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಥರ ಇದೆ. ಸೊ ಏನಾಗುತ್ತೆ, a ಸ್ಕ್ವೇರ್ ಇಸ್ 3 ಸ್ಕ್ವೇರ್ 9 ಪ್ಲಸ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಪ್ಲಸ್ 2ab. 2 ಇಂಟು ಎ ಅಂದರೆ 3, 2 3 6, ಬಿ ಅಂದರೆ ವೈ, ಅಲ್ಲಿಗೆ 6y ಆಯಿತು. ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂತ ಅಂದರೆ 25 ಪ್ಲಸ್ ಎಕ್ಸ್ ಸ್ಕ್ವೇರ್. ನನಗೆ ಎಕ್ಸ್ ಸ್ಕ್ವೇರ್ ಮಾತ್ರ ಇಟ್ಕೊಂಡು ಉಳಿದಿದ್ದೆಲ್ಲ ಶಿಫ್ಟ್ ಮಾಡ್ತೀನಿ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ನಾನು ಏನು ಬರೀತೀನಿ ನೋಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ 9 + y ಸ್ಕ್ವೇರ್ ಪ್ಲಸ್ 6y ಇದೆ. ಈ 25ನ ಈ ಕಡೆ ಕಳಿಸಿದ್ರೆ -25 ಆಯಿತು. ಈಗ ಮತ್ತೊಂದು ಸರಿ ಬರಿತೀನಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಫಸ್ಟ್ ಬರುತ್ತೆ ಪ್ಲಸ್ 6y ಬರಿತೀನಿ. -25 + 9 ಇದೆ, ಮೈನಸ್ ಮತ್ತು ಪ್ಲಸ್ ಬಂದರೆ ಸಬ್ಟ್ರಾಕ್ಟ್ ಮಾಡ್ತೀವಿ. 25ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 16 ಬಂತು. ಗ್ರೇಟರ್ ನಂಬರ್ಗೆ ಮೈನಸ್ ಸಿಂಬಲ್ ಇದೆ, ಮೈನಸ್ ಸಿಂಬಲ್ ಕೊಡ್ತೀನಿ. ಆಯಿತಾ, ನಾನು ಏನಂತ ಕರಿತೀನಿ, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಕರಿತೀನಿ. ಓಕೆನಾ, ಏನಂತ ಕರೀತೀನಿ ನೋಡಿ, ಈಕ್ವೇಷನ್ ನಂಬರ್ 2 ಅಂತ ಕರೆದಿದ್ದೀನಿ. ಈಗ ನೋಡ್ತಾ ಹೋಗೋಣ, ಈಕ್ವೇಷನ್ ನಂಬರ್ 2 ಮತ್ತು ಈಕ್ವೇಷನ್ ನಂಬರ್ 1 ಕಂಪೇರ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಫ್ರಮ್ ಇಲ್ಲೇ ಬರೀತೀನಿ ನೋಡಿ, ಫ್ರಮ್ 1 and 2 ಎರಡನ್ನೂ ತೊಗೊತೀನಿ. 1 ಮತ್ತು 2 ಎರಡನ್ನೂ ತೊಗೊತಾ ಇದ್ದೀನಿ. ಸೊ 1ಅಲ್ಲೂ ಎಕ್ಸ್ ಸ್ಕ್ವೇರ್ ಏನು ಹೇಳ್ತಾ ಇದೆ, 16 + y ಸ್ಕ್ವೇರ್ ಅಂತ ಹೇಳ್ತಾ ಇದೆ. ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಂತ ಹೇಳ್ತಾ ಇದೆ, ಎಲ್ ಎಚ್ ಎಸ್ ಈಕ್ವಲ್ ಆಗಿದೆ, ಆರ್ ಎಚ್ ಎಸ್ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಏನು ಹೇಳ್ತಾ ಇದೆ, ವೈ ಸ್ಕ್ವೇರ್ ಪ್ಲಸ್ 6y - 16 ಅಂತ ಹೇಳ್ತಾ ಇದೆ. ಈಗ ನೋಡಿ, ಇಲ್ಲೂ ವೈ ಸ್ಕ್ವೇರ್ ಇದೆ, ಇಲ್ಲೂ ವೈ ಸ್ಕ್ವೇರ್ ಇದೆ, ಎರಡು ಕ್ಯಾನ್ಸಲ್ ಆಯಿತು. ಈಗ ಏನೇನು ಉಳ್ಕೊಂತು ನೋಡೋಣ. 16 ಇದೆ, 16 ಇಲ್ಲಿ -16, ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯಿತು, +16 ಇಸ್ ಈಕ್ವಲ್ ಟು 6y ಉಳಿತು. ಹಾಗಾದರೆ ನನಗೆ y ಬೇಕು ಅಂತ ಅಂದ್ಕೊಡ್ರಿ, ಅಥವಾ 6y ಇಸ್ ಈಕ್ವಲ್ ಟು ಉಲ್ಟಾ ಬರ್ಕೊತೀನಿ. 16 + 16 ಏನಾಯಿತು, 32 ಆಯಿತು. y ಇಸ್ ಈಕ್ವಲ್ ಟು 32 ಡಿವೈಡೆಡ್ ಬೈ 6. ಎರಡು ಯಾವ ಟೇಬಲಲ್ಲಿ ಹೋಗುತ್ತೆ ನೋಡಿ, 2 1s ಹೋಗುತ್ತೆ. 2 3s 6, 2 1s 2, 1 ಉಳಿತು, 2 6 12. ಅಲ್ಲಿಗೆ ಎಷ್ಟು ಬಂತು, y ವ್ಯಾಲ್ಯೂ ಎಷ್ಟು ಬಂತು ನಮಗೆ, 16/3 ಬಂತು. ಸೊ ಈಗ ನನಗೆ y ವ್ಯಾಲ್ಯೂ ಗೊತ್ತಾಯಿದೆ, ಅಂದರೆ ಇಲ್ಲಿರುವಂಥ y ವ್ಯಾಲ್ಯೂ ಗೊತ್ತಾಯ್ತು. ಎಷ್ಟಿದು, ಇದನ್ನೇನಂತ ಬರೀಬೋದು, 16/3 ಅಂತ ಬರೀಬೋದು. ಬಟ್ ನನಗೇನು ಬೇಕು, ಅವ್ರು ಕೇಳಿರೋದೇನು ನೋಡಿ, ಕ್ವಶನಲ್ಲಿ ಟಿ ಪಿ ಕೇಳಿರೋದು. ಸೊ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ನಾನು ಈಕ್ವೇಷನ್ 1 ಕನ್ಸಿಡರ್ ಮಾಡ್ತೀನಿ. ಈಕ್ವೇಷನ್ 1 ಏನು ಹೇಳ್ತಾ ಇದೆ ನೋಡಿ, ಈಕ್ವೇಷನ್ 1 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 + y ಸ್ಕ್ವೇರ್ ಅಂತ ಹೇಳ್ತಾ ಇದೆ. ಈಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಹಾಗೆ ಬರ್ಕೊಂಡೆ, ಪ್ಲಸ್ y ಜಾಗಕ್ಕೆ ಏನು ಬರೀಬೋದು ನಾವು, 16/3 ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ. ಓಕೆನಾ, ಈಗ ನೋಡಿ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೊತೀನಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 + 16 ಸ್ಕ್ವೇರ್ ಅಂದರೆ 16 × 16 256 ಆಗುತ್ತೆ. ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂತ ಅಂದರೆ 9 ಆಗುತ್ತೆ. ಓಕೆ, 3 ಸ್ಕ್ವೇರ್ ಅಂದರೆ 9 ಆಯಿತು. ಈಗ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಕೆಳಗೆ 16 ಕೆಳಗೆ 1 ಇರುತ್ತೆ. 1 ಮತ್ತು 9ಗೆ LCM ಏನಾಗುತ್ತೆ, 9 LCM ಆಗುತ್ತೆ. ಈಗ 9 × 16 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 9 × 16, 16 9s 144, ಪ್ಲಸ್ ಇದೆ ಮಧ್ಯದಲ್ಲಿ, ಪ್ಲಸ್ ಹಾಕಿದೆ. ಈಗ 1 × 256, 256 ಆಗುತ್ತೆ. ಓಕೆನಾ, ಸೊ ಈಗ ಏನಾಯ್ತು ನೋಡಿ, 144 + 256 ಮಾಡಿದ್ರೆ ಎಷ್ಟು ಬರುತ್ತೆ, 400 ಬರುತ್ತೆ. ಡಿವೈಡೆಡ್ ಬೈ ಕೆಳಗಡೆ ಏನಿದೆ, 9 ಇದೆ. ಇದೇನಿದು, ಎಕ್ಸ್ ಸ್ಕ್ವೇರ್. ಸೊ ನನಗೆ ಏನು ಬೇಕು, ವ್ಯಾಲ್ಯೂ ಯಾವ್ದ್ರದ್ದು ಬೇಕು, ಆ್ಯಕ್ಚುಲಿ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡ್ತೀನಿ ನಾನು, ಇದಕ್ಕೆ ರೂಟ್ ಆಫ್ 400/9 ಮಾಡ್ತೀನಿ. ಈಗ ಇಸ್ ಈಕ್ವಲ್ ಟು ರೂಟ್ ಆಫ್ 400 ಅಂದರೆ ಎಷ್ಟು, 20√400 ಡಿವೈಡ್ ಬೈ √9 ಅಂದರೆ 3 ಆಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ, ಎಕ್ಸ್ ವ್ಯಾಲ್ಯೂ 20/3 ಬಂತು. ದಿಸ್ ಇಸ್ ಯುವರ್ ಆನ್ಸರ್. ದಿಸ್ ಇಸ್ ಫಾರ್ 3 marks ಕ್ವಶನ್.